ವಾಹ್! ಅರ್ಪಿತಾ ನಿಂಗೊಂದು ಮಾತು ಹೇಳೇನ? ಹಾ ಹೇಳ್ರಿ. ನೀ ಯಾವಾಗೆಲ್ಲ ಈ ನಿನ್ ಸಿಗ್ನೇಚರ್ ಡಿಶ್ ವೆಲ್ವೆಟ್ ಮ್ಯಾಂಗೋ ಮಾಡ್ಕೊಡ್ತೀಯಲ್ಲ, ಅವಾಗೆಲ್ಲ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಕೈತ್ ನೋಡ್ ನನಗೆ. ಓ ಅಂದ್ರೇನು, ನಾ ಈ ವೆಲ್ವೆಟ್ ಮ್ಯಾಂಗೋ ಮಾಡ್ಕೊಟ್ಟಂಗ್ ಮಾತ್ರ ನನ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಇಲ್ದೆ ಹೋದ್ರೆ ಜಾಸ್ತಿ ಆಗೋದೇ ಇಲ್ವಾ? ಹೌದಾ, ಮತ್ ಇದ್ರ ಟೇಸ್ಟ್ ಹಂಗೈತಿ. ಇದೇನ್ ಹೊಟ್ಟೆ ಹೋಗೈತ್ಲ, ಆಟೋಮೆಟಿಕ್ ಪ್ರೀತಿ ಉಕ್ಕಿ ಹೊರಗೆ ಬರಾಕತ್ತೈತ್ ನೋಡು. ಆಯ್ತು ಬಿಡ್ರಿ, ಅಟ್ ಲೀಸ್ಟ್ ಈ ವೆಲ್ವೆಟ್ ಮ್ಯಾಂಗೋ ಇಂದನಾರು ನನ್ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಯ್ತಲ್ಲ, ಅಷ್ಟೇ ಸಾಕು. ಆಯ್ತು ತಗೋವ, ನಮ್ದು ಹಂಗ ನಡೀತಿರ್ತೈತಿ. ನಮ್ ವೀಕ್ಷಕರಿಗೆ ಅಷ್ಟ್ ಹೇಳ ಇದು ಹೆಂಗ್ ಮಾಡೋದು ಅಂತ ಹೇಳಿ. ಸರಿ ಬನ್ನಿ, ಇದನ್ನ ಹೇಗ್ ಮಾಡ್ದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದನ್ನ ಮಾಡಕ್ಕೆ ಆದಷ್ಟು ಸ್ವೀಟ್ ಆಗಿರೋ ಮಾವಿನ ಹಣ್ಣನ್ನ ತಗೋಬೇಕಾಗತ್ತೆ. ಒಂದು ಮಿಕ್ಸರ್ ಜಾರ್ನಲ್ಲಿ ಮಾವಿನ ಹಣ್ಣನ್ನ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಸಕ್ಕರೆ, ಅರ್ಧ ಗ್ಲಾಸ್ ಹಾಲು, ವೆನಿಲಾ ಐಸ್ ಕ್ರೀಮ್ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಆದಷ್ಟು ಇದಕ್ಕೆ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ನ ಹಾಕೋಬೇಕು. ಇದನ್ನ ಬಿಟ್ಟು ಮ್ಯಾಂಗೋ ಫ್ಲೇವರ್ನ ಐಸ್ ಕ್ರೀಮ್ನ ಹಾಕೊಳ್ತೀನಿ ಅಂತಂದ್ರೆ ಒರಿಜಿನಲ್ ಮ್ಯಾಂಗೋ ಫ್ಲೇವರ್ ಹೊರಟೋಗುತ್ತೆ. ಇದು ಸ್ಮೂದಿ ತರ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈಗ ಒಂದು ಸರ್ವಿಂಗ್ ಗ್ಲಾಸ್ನಲ್ಲಿ ಮೊದಲೇ ನೆನ್ಸಿಟ್ಕೊಂಡಿರೋ ಚಿಯಾ ಸೀಡ್ಸ್, ಟುಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ನಲ್ಲಿ ಬಾದಾಮ್, ಗೋಡಂಬಿ, ಪಿಸ್ತಾ, ಪಂಪ್ಕಿನ್ ಸೀಡ್ಸ್ ಹಾಕೊಂಡಿದ್ದೀನಿ. ಇದ್ರ ಮೇಲೆ ಮ್ಯಾಂಗೋ ಸ್ಮೂದಿ, ಅದ್ರ ಮೇಲೆ ಐಸ್ ಕ್ರೀಮ್, ಹೀಗೆ ಇನ್ನೊಂದ್ಸತಿ ಇದನ್ನ ರಿಪೀಟ್ ಮಾಡಿ ಕೊನೆಗೆ ಐಸ್ ಕ್ರೀಮ್, ಟುಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ ಹಾಗೆ ಚೆರಿನ ಇಟ್ರೆ ಡಿ ಸ್ಪೆಷಲ್ ವೆಲ್ವೆಟ್ ಮ್ಯಾಂಗೋ ರೆಡಿ ಆಗುತ್ತೆ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟೊತ್ತಿಗೆ ನೀವು ಇದನ್ನ ಒಂದ್ಸತಿನಾದ್ರೂ ಮಾಡ್ಕೊಂಡು ತಿನ್ನಲೇಬೇಕು. ನಮ್ಮ ಯಜಮಾನ್ರಿಗೆ ಮಾವಿನ ಹಣ್ಣು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಅವರೇ ಇಷ್ಟೊಂದು ಹೊಗಳಿರ್ಬೇಕಾದ್ರೆ ಇದು ಇನ್ನೆಷ್ಟು ಚೆನ್ನಾಗಿರ್ಬೇಕು ನೀವೇ ಯೋಚನೆ ಮಾಡಿ. ಹಾಗೆ ಇದನ್ನ ಮಾಡಿ ತಿಂದಾದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಈ ವೀಕೆಂಡ್ಗೆ ಹಾಗೆ ಈ ಮ್ಯಾಂಗೋ ಸೀಸನ್ಗೆ ನನ್ನ ಕಡೆಯಿಂದ ಇದೊಂದು ರಾಯಲ್ ಮ್ಯಾಂಗೋ ಡೆಸರ್ಟ್. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.